ನಮ್ಮ ಹಳೆ ಕರ್ಮಗಳಿಂದ ನಾವು ಮುಕ್ತರಾಗೋದಕ್ಕೆ ನಾನೊಂದು ಸೀರೀಸ್ ಹೇಳ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ಇವತ್ತು 9ನೇ ಭಾಗ. 8ನೇ ಭಾಗ ಲಾಸ್ಟ್ ಶಾರ್ಟ್ಸ್ ಅಲ್ಲಿ ಇದೆ. ಯಾರೆಲ್ಲ ಇನ್ನು ನೋಡ್ಲಿಲ್ವೋ ಆ 8 ಪಾರ್ಟ್ಸ್ ಅನ್ನ ನೋಡ್ಕೊಂಡು ಆಮೇಲೆ ಇದನ್ನ ಕೇಳಿಸ್ಕೊಳ್ಳಿ. ಒಂದೊಂದನ್ನ ಫಾಲೋ ಮಾಡ್ಕೊಂಡು ಬನ್ನಿ. ನೀವು ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ನೋಡಿ. ಇವತ್ತು 9ನೇ ಪಾರ್ಟ್ ಏನಂದ್ರೆ, ನಾವು ದಿನ ಬೆಳಗಾದ್ರೆ ಎಷ್ಟೊಂದು ಕುರುಡು ನಂಬಿಕೆಗಳನ್ನ ನಂಬ್ತಾ ಇರ್ತೀವಿ. ಮನೆಯಲ್ಲಿ ಯಾವ್ದಾದ್ರು ಕನ್ನಡಿ ಹೊಡೆದೋಯ್ತು ಅಥವಾ ಯಾವ್ದಾದ್ರು ಗಾಜಿನ ವಸ್ತು ಹೊಡೆದೋಯ್ತು ಅಂದ್ರೆ ಮನೆಯಲ್ಲಿ ಏನೋ ಅಶುಭ ನಡೆಯುತ್ತೆ, ಒಳ್ಳೇದಲ್ಲ ಅಂತ. ಅದನ್ನ ನಾವು ಎಷ್ಟು ಆಳವಾಗಿ ನಂಬುತ್ತೀವಿ ಅಂದ್ರೆ, ಮನೇಲಿ ಏನೋ ನಡೀತು, ಕನ್ನಡಿ ಹೊಡೆದೋಯ್ತು, ಸೊ ಏನೋ ಕೆಟ್ಟದಾಗ ಆಗತ್ತೆ ಅಂತ ಆಳವಾಗಿ ನಂಬೋದ್ರಿಂದ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ಹೊರತು ಅದು ಕನ್ನಡಿ ಹೊಡೆದಿದ್ರಿಂದ ಆಗಿದ್ದಲ್ಲ, ನಾವು ನಂಬಿದ್ರಿಂದ ಆಗೋದು. ಸೊ ಇಲ್ಲಿ ನಮ್ಮ ನಂಬಿಕೆ ಯಾವ್ದನ್ನ ನಂಬುತ್ತಾ ಇದ್ದೀವಿ? ಕೆಟ್ಟದನ್ನ ಈಸಿಯಾಗಿ ನಂಬುತ್ತೀವಿ, ಒಳ್ಳೇದನ್ನ ಅಷ್ಟು ಸುಲಭವಾಗಿ ನಂಬಲ್ಲ. ಅದೇ ಕನ್ನಡಿ ಹೊಡೆದ್ರೆ ಇನ್ನು ಮುಂದೆ ಏನೂ ಆಗಲ್ಲ, ಕನ್ನಡಿ ತಾನೆ, ಬಿತ್ತು ಹೊಡೆದೋಯ್ತು, ಅದು ಸೂಕ್ಷ್ಮವಾದ ವಸ್ತು, ಅದನ್ನ ನಾನು ಹುಷಾರಾಗಿ ಇಟ್ಕೋಬೇಕಾಗಿತ್ತು, ಏನೂ ಆಗಲ್ಲ ಅಂತ ಅನ್ಕೊಳ್ಳಿ. ಏನೂ ಆಗಿರಲ್ಲ. ನೀವು ಹೊರಗೆ ಹೋಗ್ತಾ ಇರ್ತೀರಾ ಏನೋ ಒಳ್ಳೆ ಕೆಲ್ಸಕ್ಕೆ, ಒಂದು ಬೆಕ್ಕು ಅಡ್ಡ ಹೋಗುತ್ತೆ, ನಾಯಿ ಹೋಗುತ್ತೆ, ಬೆಕ್ಕು ಹೋಗುತ್ತೆ, ಇಲಿ ಹೋಗುತ್ತೆ, ಎಲ್ಲ ಹೋಗುತ್ತೆ. ಆದ್ರೆ ಬೆಕ್ಕನ್ ಮಾತ್ರ ಯಾಕೆ ಹಾಗೆ ಹೇಳೋದು? ಯಾವಾಗ್ಲಿಂದನೂ ಹಳೆ ಕಾಲದಿಂದ ಏನೋ ಹೇಳ್ಕೊಂಡ್ ಬಂದಿದ್ದಾರೆ. ಅವ್ರು ಬೇರೆ ಯಾವ್ದೋ ಕಾರಣಕ್ಕೆ ಹೇಳಿದ್ರು. ಹಿಂದಿನ ಕಾಲದಲ್ಲಿ ಕರೆಂಟ್ ಇರ್ತಾ ಇರ್ಲಿಲ್ಲ, ಎತ್ತಿನ ಗಾಡಿಗಳಲ್ಲಿ ಹೋಗ್ತಾ ಇದ್ರು. ಆಗ ಆ ಬೆಕ್ಕು ಅಡ್ಡ ಬಂದ್ರೆ ಇವರು ಬೆಕ್ಕಿನ ಮೇಲೆ ಎಲ್ಲಿ ಗಾಡಿ ಹೋಗುತ್ತೋ ಅಂತ, ಬೆಕ್ಕು ಹಿಂಗ್ ಹೋದ್ರೆ ನಾವು ಮುಂದಕ್ಕೆ ಹೋಗ್ಬಾರ್ದು, ಆ ತರದ್ದು ಅವ್ರು ಅವಾಗ ಹೇಳ್ಕೊಂಡಿದ್ರು. ಬೆಕ್ಕಡ್ಡ ಬರುತ್ತೆ, ಸೊ ನಾವು ಹೋಗ್ಬಾರ್ದು ಈ ಟೈಮಲ್ಲಿ, ಆ ತರದ್ದೆಲ್ಲ. ಅದು ಕಾಲಕ್ರಮೇಣ ಬರ್ತಾ 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 ಅದೊಂದು ಕುರುಡ ನಂಬಿಕೆ ಆಗೋಯ್ತು. ಏನೂ ಆಗಲ್ಲ ಸ್ನೇಹಿತರೆ. ಈ ತರ ಕುರುಡು ನಂಬಿಕೆಗಳನ್ನ ನೀವು ಯಾರಾದ್ರೂ ನಂಬುತ್ತಾ ಇದ್ದಲ್ಲಿ ಇಮಿಡಿಯೇಟ್ ಆಗಿ ಇವತ್ತಿಂದ ಬದಲಾಯಿಸ್ಕೊಳ್ಳಿ. ಮನೇಲಿ ಒಂದು ಪೂಜೆ ಇಟ್ಕೊಂಡಿರ್ತೀರಾ, ಲೇಡೀಸ್ ಪೀರಿಯಡ್ಸ್ ಆಗ್ಬಿಡತ್ತೆ, ಅಶುಭ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಪೂಜೆ ಇದ್ದಾಗ್ಲೇ ಸುಮಾರು ಜನ ಲೇಡೀಸು ಡೇಟ್ ಯಾವಾಗ್ಲೂ ಇರುತ್ತೆ, ಆದ್ರೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಅಂದ್ರೆ ಡಿವೈನ್ ಎನರ್ಜಿ ನಮ್ಮಲ್ಲಿ ಫ್ಲೋ ಆಗ್ತಾ ಇರೋದಕ್ಕೆ, ಆ ಟೈಮಲ್ಲಿ ನಾವು ದೇವರ ಜೊತೆ ಇನ್ನೂ ಜಾಸ್ತಿ ಆಳವಾಗಿ ಕನೆಕ್ಟ್ ಆಗಿದ್ದಕ್ಕೆ ಅದು ಸಂಕೇತ ಹೊರತು ಬೇರೆ ಏನೂ ಅಶುಭ ಅಲ್ಲ. ಸೊ ಯಾವಾಗ ನೀವು ಕುರುಡು ನಂಬಿಕೆಯನ್ನ ನಂಬ್ತೀರೋ ಅದು ಇನ್ನೂ ನೀವು ಕರ್ಮಗಳನ್ನ ಜಾಸ್ತಿ ಸೇಕರಣೆ ಮಾಡ್ತಾ ಇರ್ತೀರ. ಸೊ ಇದನ್ನ ಬದಲಾಯಿಸ್ಕೊಳ್ಳಿ.